ನಮಸ್ಕಾರ ಎಲ್ರಿಗೂ, ಇದು ಅರುಣೋದಯ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ಕಲಂಕಾರಿ ಥ್ರೆಡ್ ಯೂಸ್ ಮಾಡಿಕೊಂಡು ಓಲೆಗಳನ್ನ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. 2 ಕಲರ್ನ ತೊಗೊಂಡಿದ್ದೀನಿ ನಾನು, ಬ್ಲ್ಯಾಕು ಮತ್ತು ಪಿಂಕು. ನೋಡಿ, ಈ ಥರ ಒಂದು ನಾಟ್ ಹಾಕ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ಕುಚ್ಚು ಕಟ್ಟೋದಕ್ಕೆ ಯೂಸ್ ಮಾಡ್ತಾರಲ್ಲ ರೌಂಡ್ ಬೀಡ್ಸು, ಅದನ್ನು ಸಹ ಯೂಸ್ ಮಾಡ್ಕೋಬೋದು. ನೋಡಿ, ಈ ಥರ ನಾಟ್ ಹಾಕ್ಕೊಂಡು ಸಿಂಗಲ್ ಕ್ರೋಶೆನ ಹಾಕ್ಕೋಬೇಕು. ಸೊ ಸಿಂಗಲ್ ಕ್ರೋಶೆ ಆಯಿತು. ಇನ್ನೂ ಒಂದು ಸಿಂಗಲ್ ಕ್ರೋಶೆ, ಎರಡನೇದು, ಮತ್ತು 3, 4. ಇದೇ ರೀತಿ 19 ಸಿಂಗಲ್ ಕ್ರೋಶೆನ ಹಾಕ್ಕೋಬೇಕು. ಈ ಥರ ಹಾಕಿ ಆದಮೇಲೆ ನಾನು ಸ್ವಲ್ಪ ವಿಡಿಯೋ ಫಾಸ್ಟ್ ಮಾಡಿದ್ದೀನಿ, ಟೈಮು ಲೆಂತಿ ವಿಡಿಯೋ ಆಗುತ್ತೆ ಅಂಥೇಳಿ. ಬರೀ ಸಿಂಗಲ್ ಕ್ರೋಶೆ ಮಾತ್ರನೇ ಹಾಕ್ಕೋಬೇಕು. 19. ನೋಡಿ, ಈ ಥರ ಆ ದಾರನ ಎಳ್ಕೊಂಡ್ರೆ ನಮಗೆ ಸೈಜು ಚಿಕ್ಕದಾಗಿ ಬರುತ್ತೆ. ಸೊ ಇದು ಮುಗಿತಾ ಬಂದಿದೆ ನೋಡಿ ಇದು. ಅದಾದಮೇಲೆ ಅದು ಫಸ್ಟ್ ಸ್ಟಾರ್ಟಿಂಗ್ ಇರುತ್ತಲ್ಲ, ಅದರಲ್ಲೇ ಸ್ಲಿಪ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ಅಂದರೆ ಒಂದು ಚೈನ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ, ಈ ಥರ ಅದೆಲ್ಲ ಫಸ್ಟ್ ಸ್ಟಾರ್ಟಿಂಗ್ ಸ್ಟಿಚ್ ಇತ್ತಲ್ಲ, ಅದರೊಳಗಡೆ ದಾರನ ತೊಗೊಂಬಂದು ಮತ್ತು ಅದು ಇನ್ನೊಂದು ಒಳಗಡೆ ತೊಗೊಂಡ್ರೆ ಸ್ಲಿಪ್ ಸ್ಟಿಚ್ ಆಗುತ್ತೆ. ಸೊ ಇದಾದಮೇಲೆ ನಾನು 3 ಚೈನ್ ತೊಗೊತಾ ಇದ್ದೀನಿ. ಅದಾದಮೇಲೆ ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಸೊ 2 ಮತ್ತೆ ಚೈನು ಪಕ್ಕದಲ್ಲಿ, ಮತ್ತೆ ಡಬಲ್ ಕ್ರೋಶೆ 1, 2, ಮತ್ತೆ ಡಬಲ್ ಚೈನು, ಮತ್ತೆ ಡಬಲ್ ಕ್ರೋಶೆ, ಮತ್ತೆ 2 ಚೈನು, ಡಬಲ್ ಕ್ರೋಶೆ, ಮತ್ತೆ ಡಬಲ್ ಕ್ರೋಶೆ, ಮತ್ತೆ ಚೈನು, ಮತ್ತೆ ಡಬಲ್ ಕ್ರೋಶೆ. ಈ ಥರ ಮಾಡ್ಕೋಬೇಕು. ಒಂದೇ ಚೈನು ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗಿ, ಅದಷ್ಟು ಪೂರ್ತಿ ರೌಂಡ್ ಏನಿರುತ್ತೋ ಅದಷ್ಟು ನಾನು ಅದೇ ರೀತಿ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. 1 ಚೈನು ಮತ್ತು ಫಸ್ಟು ಸ್ಟಾರ್ಟಿಂಗಲ್ಲಿ ಮಾತ್ರ 2 ಚೈನ್ ಹಾಕ್ಕೊಳ್ಳಿ. ಅದಾದ ನಂತರ ಒಂದೇ ಚೈನು ಮತ್ತು ಡಬಲ್ ಕ್ರೋಶೆ, 1 ಚೈನು ಡಬಲ್ ಕ್ರೋಶೆ ನೋಡಿ. ಅದಾದಮೇಲೆ ಮತ್ತೆ ಫಸ್ಟ್ ಸ್ಟಾರ್ಟಿಂಗು 3 ಚೈನ್ ತೊಗೊಂಡಿದ್ವಲ್ಲ, ಅದರಲ್ಲೇ ಸ್ಲಿಪ್ ಸ್ಟಿಚ್ಚನ್ನು ಹಾಕಿ ಲಾಕ್ ಮಾಡಿ. ಸೊ ಅದಾದಮೇಲೆ ಮತ್ತೆ 3 ಚೈನ್ ತೊಗೊಳ್ಳಿ. ಇದು ಕಾಣಿಸ್ತಿಲ್ಲ, ಸೊ ಸಾರಿ. ಸ್ಲಿಪ್ ಸ್ಟಿಚ್ ಆಯಿತು, ಎಂಡಿಂಗ್ ಆದಮೇಲೆ ಸೊ 3 ಚೈನ್ ತೊಗೊಂಡು ನೋಡಿ, ಆ ಥರ ಈಗ ತೋರಿಸ್ತಾ ಇದ್ದೀನಿ ನೋಡಿ. 3 ಚೈನ್ ಆದಮೇಲೆ ಮತ್ತೆ ಲಾಕ್, ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೊಳ್ಳಿ. ಮತ್ತೆ 3 ಚೈನು ನೋಡಿ, ಮತ್ತೆ ಲಾಕು. ಒಂದು ಡಿಸೈನ್ ಪ್ರಿಪೇರ್ ಆಗುತ್ತೆ. ಸೊ ನೋಡಿ, 3 ಚೈನು ಮತ್ತು 1 ಸಿಂಗಲ್ ಕ್ರೋಶೆ, ಮೂರು ಚೈನು ಮತ್ತು ಸಿಂಗಲ್ ಕ್ರೋಶೆ. ಇದೇ ಥರನೇ ಕಂಟಿನ್ಯೂ ಪೂರ್ತಿ ನೋಡಿ. 3 ಚೈನು, 1 ಸಿಂಗಲ್ ಕ್ರೋಶೆ, ಮತ್ತು 3 ಚೈನು ಮತ್ತು ಡಬಲ್ ಕ್ರೋಶೆ. ಇದೇನಿರುತ್ತೋ ಪೂರ್ತಿ ಆರ್ಚ್ ಮುಗಿಯೋವರೆಗೂ ಸಹ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರಬೇಕು. ಸೊ ನೋಡಿ, ಆರ್ಚ್ ಪ್ರಿಪೇರ್ ಆಗ್ತಾಯಿದೆ ಅದು.
ಹಾಗೆಯೇ ಲಾಸ್ಟಿಗೆ ನೋಡಿ, ಅದು ಫಸ್ಟು ನಾವು ತೊಗೊಂಡಿದ್ವಲ್ಲ, ಮತ್ತೆ ಅಲ್ಲಿಗೆನೇ ಸ್ಲಿಪ್ ಸ್ಟಿಚ್ಚನ್ನು ಹಾಕಿ ಎಂಡ್ ಮಾಡ್ಕೊಳ್ಳೋಣ. ನೋಡಿ ಮುಗೀತಿದೆ. ಈಗ ಒಂದು ಚೈನು ಹಾಕಿ ದಾರನ ಕಟ್ ಮಾಡ್ಕೊಳ್ಳೋಣ. ಇವಾಗ ರೆಡಿಯಾಗಿದೆ. ಸೊ ನೆಕ್ಸ್ಟ್ ಸ್ಟೆಪ್ಪಿಗೆ ನಾವು ಪಿಂಕ್ ಕಲರ್ ಕಾಂಬಿನೇಷನ್ ದಾರನ ತಗೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಫಸ್ಟು ನಾವು ಒಂದು ನಾಟ್ ಹಾಕ್ಕೊಳ್ಳೋಣ. ಸೇಮ್ ಮೆಥಡಲ್ಲೇನೇ ನಾಟ್ ಹಾಕಿದ್ದಾಗಿದೆ. ಈಗ ಇದಕ್ಕೆ ಮತ್ತೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಬಂದ್ಗೆ ನಾವು ಬ್ಲ್ಯಾಕ್ ಕಲರ್ ಥ್ರೆಡ್ಡಲ್ಲಿ 19 ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ವಿ. ಇದಕ್ಕೆ 15 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಒಂದಾಗಿದೆ. ಈಗ ಇದೇ ಥರನೇ 15 ಸಿಂಗಲ್ ಕ್ರೋಶೆ, ಇದೇ ಥರನೇ ಪೂರ್ತಿ ಅದು ಸ್ಟಿಚ್ ಹಾಕೋವರೆಗೂ ಹಾಕ್ಕೋಬೇಕು. ಇದಿನ್ನೂ ಅದಕ್ಕಿಂತ ಚಿಕ್ಕದಾಗಿ ನೋಡಿ, ಈಗ ಅದು ಮುಗಿದ ಮೇಲೆ ಚಿಕ್ಕದಾಗಿ ಬಂದಿದೆ. 15 ಹಾಕಿದ್ದೀವಲ್ಲ, ಹಾಗಾಗಿ ತುಂಬ ಚಿಕ್ಕದಾಗಿ ಕಾಣಿಸುತ್ತೆ. ನಾವು ಸ್ಟಾರ್ಟಿಂಗ್ ತೊಗೊಂಡಿದ್ವಲ್ಲ, ಅದರಲ್ಲಿ ಮತ್ತೆ ಸ್ಲಿಪ್ ಸ್ಟಿಚ್ಚನ್ನು ಹಾಕಿ ಎಂಡ್ ಮಾಡ್ಕೋಬೇಕು. ನೋಡಿ, ಈಗ ಸ್ವಲ್ಪ ಟಫ್ ಅನಿಸುತ್ತೆ. ಸೊ ನೋಡಿ ಆಯಿತು. ಈಗ ಇದಾದಮೇಲೆ ಒಂದು ಚೈನು, ಒಂದು ಸಿಂಗಲ್ ಕ್ರೋಶೆ, ಅಂದರೆ ಸ್ಲಿಪ್ ಸ್ಟಿಚ್ಗಳೇ ಹಾಕ್ಕೊಂಡು ಹೋಗಬೇಕು. ಸಿಂಗಲ್ ಕ್ರೋಶೆ ಅಂತ ಹೇಳಿದ್ರೆ ಡಬಲ್ ಹಾಕ್ಕೋಬಾರ್ದು. ಅದರಲ್ಲೇನೇ ನೋಡಿ ಈ ಥರ ಮತ್ತು ಈಗ ಒಂದು ಚೈನು ಮತ್ತು ಸ್ಲಿಪ್ ಸ್ಟಿಚ್ಗಳು ಹಾಕಿ ಫುಲ್ಲು ಡೆಡ್ ಲೈನ್ ಇದು ಮಾಡಬೇಕು. ಕಂಪ್ಲೀಟ್ ಮಾಡಿ ಆದಮೇಲೆ ಸ್ಲಿಪ್ ಸ್ಟಿಚ್ ಅದು ಲಾಸ್ಟ್ ನಾನು ಸ್ವಲ್ಪ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಚೈನು ನೋಡಿ, ಆ ಥರ ಹಾಕ್ಕೊಂಡು ಸೊ ಇದೇ ಥರನೇ ಸ್ಲಿಪ್ ಸ್ಟಿಚ್ಚು ಮತ್ತು ಒಂದು ಚೈನು, ಸ್ಲಿಪ್ ಸ್ಟಿಚ್ಚು, ಒಂದು ಚೈನು, ಇದೇ ಥರನೇ ಫುಲ್ ಆರ್ಚ್ ಎಲ್ಲ ಕಂಪ್ಲೀಟ್ ಮಾಡಬೇಕು. ಇದು ತುಂಬ ಚಿಕ್ಕದಿರೋದ್ರಿಂದ ಒಂದು ಸ್ವಲ್ಪ ನಿಧಾನ ಆಗುತ್ತೆ. ನೋಡಿ ಈ ಥರ ಆರ್ಚ್ ಎಲ್ಲ ಫುಲ್ಲು ಕಂಪ್ಲೀಟ್ ಆದಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಮಾಡೋದ್ರಿಂದ. ಸ್ವಲ್ಪ ಟಫ್ ಇರುತ್ತೆ, ಯಾಕಂದರೆ ಸ್ವಲ್ಪ ಸಿಂಗಲ್ ಕ್ರೋಶೆ ಮಾಡಿರೋದ್ರಿಂದ ಸ್ವಲ್ಪ ಟಫ್ ಇದೆ. ನೋಡಿ ಆಯಿತು. ಈಗ ನಾವು ಫಸ್ಟು ಯಾವ ಸ್ಟೆಪ್ಪನ್ನು ತೊಗೊಂಡಿರ್ತೀವೋ ಅದೇ ಥರನೇ ಇದಕ್ಕೂ ಸಹ ಕಂಟಿನ್ಯೂ ಮಾಡಿ ಮತ್ತೆ ಲಾಕ್ ಮಾಡಿ. ಸೊ ಅದಷ್ಟಾದಮೇಲೆ ನಾವು ಕಟ್ ಮಾಡೋಣ. ಒಂದು ಚೈನ್ ಸ್ಟಿಚ್ಚನ್ನು ಹಾಕಿ, ಚೈನ್ ಸ್ಟಿಚ್ ಹಾಕೋದೇನು ಅಂತಂದರೆ ಒಂದು ಗಂಟು ಹಾಕ್ದಂಗಿರುತ್ತೆ. ಸೊ ಅದು ಬಿಚ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಲಾಸ್ಟಿಗೆ ಒಂದು ಚೈನ್ ತೊಗೊಂಡು ಕಟ್ ಮಾಡೋಣ. ನೋಡಿ ಮುಗೀತು. ಈಗ ಸೊ ಇದಿಷ್ಟು ಸ್ಟಿಕ್ ಆಗಿದ್ಮೇಲೆ ಎಕ್ಸ್ಟ್ರಾ ಇರೋದನ್ನೆಲ್ಲ ತೆಗೆದಾಕೋಣ.
ಬ್ಯಾಕ್ವರ್ಡ್ ಬಂದಿದ್ದ ದಾರ ಎಲ್ಲನೂ ಸ್ಟಿಕ್ ಆಗಿದೆ. ಈಗ ನೋಡಿ ಹೀಗೆ ಕಾಣ್ತಿದೆ ಇದು. ಇದಾದಮೇಲೆ ನಾವು ಫಸ್ಟ್ ಮಾಡಿದ್ವಲ್ಲ ಬ್ಲ್ಯಾಕ್ ಕಲರ್ ಥ್ರೆಡ್ಡು, ಅದಕ್ಕೆ ಇದನ್ನು ಸ್ಟಿಕ್ ಮಾಡ್ಕೊಳ್ಳೋಣ. ನೋಡಿ ಅದು ಅಷ್ಟೇ, ಎಕ್ಸ್ಟ್ರಾ ಇರೋವಂಥ ದಾರನ ಸ್ಟಿಕ್ ಮಾಡಿ ಬ್ಯಾಕ್ ಸೈಡ್ ಬರೋ ಹಾಗೇ ಸ್ಟಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಅದನ್ನು ಸಹ ಕಟ್ ಮಾಡ್ಕೊಳ್ಳೋಣ. ನೋಡಿ ಈಗ ಸ್ಟಿಕ್ ಆಗಿದೆ ಇದು. ಇದಾದಮೇಲೆ ಎಕ್ಸ್ಟ್ರಾ ಇರೋದೆಲ್ಲ ತೆಗೆದಿದ್ದಾದಮೇಲೆ ಮತ್ತೆ ನೋಡಿ ಇಲ್ಲಿ ಮೇಲ್ಗಡೆ ಸೆಂಟ್ರ್ ಇದೆಯಲ್ಲ, ಅದಕ್ಕೆ ಫೆವಿಕಾಲ್ ಹಾಕಿ ಪಿಂಕ್ ಕಲರ್ ಕಾಂಬಿನೇಷನ್ದನ್ನು ಸ್ಟಿಕ್ ಮಾಡ್ಕೊಂಬಿಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಶೇರ್ ಮಾಡಿ, ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಇಯರಿಂಗ್ಸು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನೋಡಿ ಇದೆಲ್ಲ ಪೂರ್ತಿಯಾಗಿ ರೆಡಿಯಾಗಿದೆ. ಇದಕ್ಕೆ ಇಯರಿಂಗ್ ಹುಕ್ಕನ್ನು ಹಾಕಿದ್ಮೇಲೆ ಹೇಗೆ ಕಾಣುತ್ತೆ ಅಂತ ನೋಡೋಣ. ನೋಡಿ ಇಯರಿಂಗ್ ಹುಕ್ ಹಾಕಿದ್ದೀನಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.